ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ನಾವೆಲ್ಲರೂ ಕೂಡ ಮನುಷ್ಯರು. ಈಗ ಇಸ್ಲಾಂ ಧರ್ಮಕ್ಕೆ ಸೇರಿರೋದ್ರಲ್ಲಿ ರಕ್ತ, ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರ ರಕ್ತ ಬೇರೆ ಬೇರೆ ಇರ್ತದ? ಈಗ ನೋಡಿ, ನಾವು ಎಷ್ಟು ಸ್ವಾರ್ಥಿಗಳು ಅಂತಂದ್ರೆ, ಕಾಯಿಲೆ ಬಂದ್ರೆ ಆಪರೇಷನ್ ಮಾಡಿಸ್ಕೋಬೇಕಾಗತ್ತ ಬಂದ್ರೆ ನಮ್ಮ ಶರೀರದ ಒಳಗಡೆಗೆ ಯಾರ ರಕ್ತನಾದ್ರೂ ಕೊಡಿಯಪ್ಪ ಅಂತ ಸೇರಿಸ್ಕೊತೀವಿ. ಯಾರ ರಕ್ತ ಆದ್ರು ಇಂಥವ್ರ ರಕ್ತ ಅಂತ ಕೇಳ್ತೀವ? ಯಾಕಂದ್ರೆ ಪ್ರಾಣ ಉಳ್ಕೊಂಡ್ರೆ ಸಾಕು, ಪ್ರಾಣ ಉಳ್ಕೊಂಡ್ರೆ ಸಾಕು. ಯಾರ ರಕ್ತರಾಗ್ಲಿ, ಹಿಂದೂದಾರಾಗ್ಲಿ, ಕ್ರಿಶ್ಚಿಯನ್ದಾರವಾಗಲಿ, ಇಸ್ಲಾಂ ಧರ್ಮದವರಾಗಲಿ, ಜೈನ ಧರ್ಮದವರಾಗಲಿ, ಬೌದ್ಧ ಧರ್ಮದವರಾಗಲಿ, ಯಾವ ಧರ್ಮದವನಾಗ್ಲಿ ಕೂಡ ರಕ್ತ ಒಳಗೆ ಸೇರಿಸ್ಕೊತೀವಿ. ಡಾಕ್ಟ್ರೇ, ನಾನು ಜೀವ ಉಳಿಸಪ್ಪ ಅಂತ ಹೇಳ್ತೀವಿ. ನಾವ್ ಯಾರು ಕೂಡ ಇಂಥ ಯಾವ ನಮ್ಮ ಹಿಂದೂಗಳದೇ ರಕ್ತ ಆಗ್ಬೇಕು ಅಥವಾ ನಮ್ಮ ಜಾತಿಯವ್ರದೇ ರಕ್ತ ಆಗ್ಬೇಕು ಅಂತ ಕೇಳ್ತೀವ? ಕಾಯಿಲೆ ವಾಸಿ ಆದ ಮೇಲೆ ನೀ ಯಾವ ಜಾತಿಯವನು ಅಂತೀವಲ್ಲ, ಇದು ನ್ಯಾಯನ? ಇದು ನ್ಯಾಯನ? ಇದು ಧರ್ಮನ? ಅದಕ್ಕೆ ಬಸವಾದಿ ಶರಣರು ಹೇಳಿದ್ದಾರೆ, ದಯೆ ಇಲ್ಲದ ಧರ್ಮ ಯಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ. ಇದು ತಿಳ್ಕೊಂಡ್ರೆ ಸಾಕು ಅಲ್ವಾ? ಅಲ್ವೇನ್ರಿ?